Hello students, welcome to my e-learning class. In my previous video, I explained about what is called as cost, what is the loss, and what it should be said as asset. As you know, the organization is going to incur the expenditure to get the final product. For that, the organization is doing the expenditure. That expenditure, if it is done on the asset which gives us recurring benefit, we got to know that what is asset and what is called as cost. Cost is nothing but the expenditure attributable to a particular product. And what about the loss? Where we are not getting the benefit at all. That is called as loss. In this video, I am going to explain you about the cost accounting, meaning of cost accounting. According to CIMA, London, cost accounting is the process of accounting. It is a process of accounting from the point at which expenditure is incurred or committed to the establishment of its ultimate relationship with cost center and cost units. That means ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ ಏನು ಹೇಳಾಕತ್ತೀವಿ, ಇದೊಂದು ಪ್ರಕ್ರಿಯೆ ಐತಿ ಅಂತ ಹೇಳ್ತೀವಿ. ಲೆಕ್ಕಶಾಸ್ತ್ರದ ಒಂದು ಪ್ರಕ್ರಿಯೆ ಐತಿ. ವೇರ್ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಾಮ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಾಮ್ ಅ ಪರ್ಟಿಕ್ಯುಲರ್ ಪಾಯಿಂಟ್ which is incurred on a particular cost center. ಒಂದು ಕಾಸ್ಟ್ ಸೆಂಟರ್ಕ್ಕೆ ಅಂದ್ರೆ ವೆಚ್ಚದ ಕೇಂದ್ರಕ್ಕೆ ಅಥವಾ ಕಾಸ್ಟ್ ಯೂನಿಟ್ಟಿಗೆ, ಒಂದು ಪ್ರಾಡಕ್ಟಿಗೆ ನಾವು ಏನು ಮಾಡಾಕತ್ತೇವೆ, ಅದನ್ನು ಸಂಬಂಧವನ್ನು ಕಲ್ಪಿಸಾಕತ್ತೇವೆ. ಅದನ್ನು ಏನಂತೇವಿ ಅಂತಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ದೇರ್ ಫೋರ್ ಇಟ್ ಇನ್ಕ್ಲೂಡ್ಸ್ ಕಲೆಕ್ಟಿಂಗ್, ಕ್ಲಾಸಿಫೈಯಿಂಗ್, recording, allocating and analyzing the cost. Therefore, cost accounting includes accounting ದೊಳಗೆ ಹೆಂಗೆ ಕಲೆಕ್ಟಿಂಗ್, ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್, ಅಲೋಕೇಟಿಂಗ್ ಆ್ಯಂಡ್ ಅನಲೈಸಿಂಗ್ ಅಂತ ಹೇಳ್ತೇವಲ್ಲ, ಸೇಮ್ ಥಿಂಗ್ ವಿಚ್ ವಿ ಆರ್ ರಿಲೇಟಿಂಗ್ ಇಟ್ ವಿತ್ ಕಾಸ್ಟ್. ಕಲೆಕ್ಷನ್ ಆಫ್ ಕಾಸ್ಟ್ ಐತಿ, ಕ್ಲಾಸಿಫೈಯಿಂಗ್ ಆಫ್ ದ ಕಾಸ್ಟ್ ಐತಿ, ರೆಕಾರ್ಡಿಂಗ್ ಆಫ್ ದ ಕಾಸ್ಟ್ ಐತಿ, ಅಲೋಕೇಟಿಂಗ್ ದ ಕಾಸ್ಟ್ ಐತಿ, ಎನಲೈಸಿಂಗ್ ದ ಕಾಸ್ಟ್ ಐತಿ. ಅದನ್ನು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ ಕರೆಯಾಕತ್ತೇವೆ ನಾವಲ್ಲಿ. And it also includes the preparation of periodical statements and reports for ascertaining and controlling the cost. ಬರೀ ಕಲೆಕ್ಷನ್, ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್, ಅಲೋಕೇಶನ್ ಮತ್ತು ಅನಲೈಸಿಂಗ್ ಅಷ್ಟ ಮಾಡಾಕತ್ತಿಲ್ಲ. ನಾವು ಪಿರಿಯಾಡಿಕಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತೇವೆ, ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡ್ತೇವೆ ಟು ಗೆಟ್ ದ ಕಾಸ್ಟ್ ಆರ್ ಅಸರ್ಟೈನ್ ದ ಕಾಸ್ಟ್ ಆ್ಯಂಡ್ ಕಂಟ್ರೋಲ್ ದ ಸೇಮ್. ಮತ್ತು ಅದನ್ನು ಕಂಟ್ರೋಲ್ ಮಾಡಾಕಣು, ಕಾಸ್ಟನ್ನು ಕಂಟ್ರೋಲ್ ಮಾಡಾಕಣು. ಕಾಸ್ಟ್ ಅಕೌಂಟಿಂಗ್ ಇನ್ಕ್ಲೂಡ್ಸ್ ದ ಅಪ್ಲಿಕೇಶನ್ ಆಫ್ ಕಾಸ್ಟ್ ಕಂಟ್ರೋಲ್ ಮೆಥಡ್ಸ್. ಬರೇ ಅದು ಕಲೆಕ್ಟಿಂಗ, ಕ್ಲಾಸಿಫೈಯಿಂಗ ಎಕ್ಸೆಟ್ರಾ ಕೆಲಸ ಅಷ್ಟ ಮಾಡಾಕತ್ತಿಲ್ಲ. ಪ್ರಿಪ್ರೇಷನ್ ಆಫ್ ಪಿರಿಯಾಡಿಕಲ್ ಸ್ಟೇಟ್ಮೆಂಟ್ಸ್ ಅಷ್ಟ ಇಲ್ಲ, ಅಸರ್ಟೈನ್ಮೆಂಟ್ ಆ್ಯಂಡ್ ಕಂಟ್ರೋಲಿಂಗ್ ಇಲ್ಲ. ಕಾಸ್ಟ್ ಕಂಟ್ರೋಲ್ ಮೆಥಡ್ಸ್ ಏನದಾವಲ್ಲ, ಡಿಫ್ರೆಂಟ್ ಟೆಕ್ನಿಕ್ಸ್ ಏನದಾವಲ್ಲ, ಸ್ಟ್ರಾಟಜೀಸ್ ಏನದಾವಲ್ಲ, ಅವನ್ನ ಅಪ್ಲಿಕೇಶನ್ ಮಾಡೋದನ್ನು ಕಾಸ್ಟ್ ಅಕೌಂಟಿಂಗ್ ಅಂತೇಳಿ ಹೇಳ್ತೇವೆ. ದೇರ್ ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್ ಇನ್ಕ್ಲೂಡ್ಸ್ ದ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟಬಿಲಿಟಿ ಆಫ್ ಆ್ಯಕ್ಟಿವಿಟಿ ಕ್ಯಾರಿಡ್ ಔಟ್ ಆರ್ ಪ್ಲ್ಯಾನ್ಡ್. ಯಾವ ಚಟುವಟಿಕೆ ನಮಗೆ ಹೆಚ್ಚು ಲಾಭದಾಯಕ ಐತಿ ಅದನ್ನು ನೋಡ್ಕೊಳ್ಳಾಕೂ ಕಾಸ್ಟ್ ಅಕೌಂಟಿಂಗ ಕೆಲಸ ಮಾಡ್ತೈತಿ ಅಂಥೇಳಿ ಹೇಳ್ತೇವೆ. ಸೊ what is cost accounting? It is nothing but the collecting, classifying, recording, allocating, analyzing the cost, which prepares the periodical statements and reports for the ascertainment and controlling the cost by applying cost control methods
to ascertain the profitability of activities carried out or planned. ಓಕೆ, ಇದು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಾಯಿತು. ನೆಕ್ಸ್ಟ್ ದೆನ್ ವಾಟ್ ಈಸ್ ಕಾಸ್ಟಿಂಗ್ ದೆನ್? ಕಾಸ್ಟಿಂಗ್ ಅಂದರೆ ಏನು? ಕಾಸ್ಟಿಂಗ್ ಮೀನ್ಸ್ ಕಾಸ್ಟ್ ಫೈಂಡಿಂಗ್. ಇಟ್ ಈಸ್ ನಥಿಂಗ್ ಬಟ್ ಟೆಕ್ನಿಕ್, process and procedure of the ascertainment of the cost. ಈಗೇನು ಕೊಟ್ಟಂತಹ ಕಾಸ್ಟ್ ಸೆಂಟರ್ ಐತಿ ಅಥವಾ ಕಾಸ್ಟ್ ಯೂನಿಟ್ ಐತಿ, ಅದರ ಮೇಲೆ ಕಾಸ್ಟ್ ಎಷ್ಟಾಗೈತಿ, ವೆಚ್ಚ ಎಷ್ಟಾಗೈತಿ, ಅದನ್ನು ಅಸರ್ಟೈನ್ ಮಾಡುವಂತಹ ಪ್ರೊಸೆಸ್, ಟೆಕ್ನಿಕ್, ಪ್ರೊಸೀಜರ್ ಅಂಥೇಳಿ ಹೇಳಾಕತ್ತೇವಿ. ಸೊ ವಾಟ್ ಈಸ್ ಕಾಸ್ಟಿಂಗ್? ಕಾಸ್ಟಿಂಗ್ ಈಸ್ ದ ಪ್ರೊಸೆಸ್, ಟೆಕ್ನಿಕ್ and procedure of ascertaining the cost. Therefore, it includes all the principles, rules and regulations of the calculating the cost. ಅದರ ಸಂಬಂಧ ಕಾಸ್ಟಿಂಗ್ ಇನ್ಕ್ಲೂಡ್ ಮಾಡ್ಕೊಂಡೈತಿ. The principles applied, the rules and regulations should be applied to calculate the cost. ಅದಕ್ಕೆ ಕಾಸ್ಟಿಂಗ್ ಅಂದರೆ ಏನು ಹೇಳಾಕತ್ತೇವೆ ನಾವು? It is the process, technique and procedure of ascertaining the cost. Therefore, ICMA London explains or defines costing as: costing is the technique and process of ascertaining the cost. Ascertaining the cost ಅಂತ ಹೇಳಾಕತ್ತೇವೆ. ascertaining the cost ಅಂದರೆ ಏನೈತಿಲೆ, ಯಾವುದೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ ಕಾಸ್ಟ್ ಅಂತೂ ಇನ್ಕರ್ ಮಾಡ್ತೇವೆ ನಾವು, ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ. ದ್ಯಾಟ್ ಕಾಸ್ಟ್ ಎಷ್ಟಾಗೈತಿ ಅಂತೇಳಿ ನಾವು ಏನು ಅಸರ್ಟೈನ್ ಮಾಡ್ತೇವೆ ಅಥವಾ ಕಲೆಕ್ಟ್ ಮಾಡ್ತೇವೆ ಅಲ್ಲ, ಡಿಫ್ರೆಂಟ್ ಎಲಿಮೆಂಟ್ಸ್ ಮೇಲೆ ಅಥವಾ ಡಿಫ್ರೆಂಟ್ ಡಿಪಾರ್ಟ್ಮೆಂಟಿನಿಂದ ಏನು ಮಾಡಾಕತ್ತೇವಿ, ಅದನ್ನು ನಾವು ಕಾಸ್ಟಿಂಗ್ ಅಂತ ಹೇಳಾಕತ್ತೇವಿ. ಓಕೆ, ಇಟ್ ಈಸ್ ದ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್, ಟೆಕ್ನಿಕ್ ಆ್ಯಂಡ್ ಪ್ರೊಸೀಜರ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ಅಂತ ಹೇಳ್ತೇವೆ. ಓಕೆ, then what is cost accountancy? It is the science and it is systemized body of knowledge. It is the art, it is the ability to apply cost principles to solve the complex problems of the management, and it is the practice as the knowledge need to be kept updated by using the latest techniques. Okay, cost accountancy ಅಂತ ಹೇಳಾಕತ್ತೇವೆ ನಾವಲ್ಲೇ. It is the wide term which we are applying here. It is the principles, conventions, techniques and systems which are employed in a business to plan and control the utilization of the resources. Different resources ಅದಾವ, ಮ್ಯಾನ್ ಪವರ್ ಐತಿ, ಮಟೀರಿಯಲ್ ಐತಿ, ಆಮೇಲೆ ಮಷೀನ್ಸ್ ಅದಾವ. ಆ ರಿಸೋರ್ಸಸ್ ಅದನ್ನು ಪ್ರಾಪರ್ ಯುಟಿಲೈಜೇಷನ್ ಮಾಡ್ಕೊಳಕ್ಕೆ ನಾವೇನು ಪ್ಲ್ಯಾನ್ ಔಟ್ ಮಾಡಾಕತ್ತೇವಿ, ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡಾಕತ್ತೇವಿ, ಕನ್ವೆನ್ಷನ್ಸ್ ಅಪ್ಲೈ ಮಾಡಾಕತ್ತೇವಲ್ಲ, ಅದನ್ನು ಕಾಸ್ಟ್ ಅಕೌಂಟೆನ್ಸಿ ಅಂತ ಹೇಳಿ ಕರಿತೇವೆ ನಾವಲ್ಲೇ. ಓಕೆ, ಸೊ ಇನ್ ದಿಸ್ ವಿಡಿಯೋ ವಾಟ್ ವಿ ಲರ್ನ್ಡ್ ಕಾಸ್ಟ್ ಅಕೌಂಟಿಂಗ್, meaning and definition given by CIMA London, meaning and what is costing, definition and meaning, and cost accountancy. Please like, share and subscribe my channel for the next video on cost accounting. Thank you.